ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ನೀರಿನ ವಿಚಾರವಾಗಿ ಪ್ರತಿಭಟನೆ ನಡೆದಿರುವಂತದ್ದು ಚೊಂಬು ಹಿಡಿದುಕೊಂಡು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸ ಆಗ್ತಾ ಇದೆ. ನಾಲೆಗೆ ನೀರು ಹರಿಸುವ ಮಾಹಿತಿಯನ್ನ ನೀಡಿಲ್ಲ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಲೆಗೆ ನೀರು ಹರಿಸುವ ದಿನಾಂಕ ತಿಳಿಸಿ ಮಂಡ್ಯ ಜಿಲ್ಲಾಡಳಿತಕ್ಕೆ ರೈತರು ಒತ್ತಾಯಿಸಿದ್ದಾರೆ. ನೀರು ಹರಿಸುವ ಮಾಹಿತಿಯನ್ನ ನೀಡ್ತಾ ಇಲ್ಲ, ಯಾವಾಗ ನೀರು ಕೊಡ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಸರ್, ಇವತ್ತು ನಾವು ಮಂಡ್ಯದ ಡಿಸಿ ಕಚೇರಿಯ ಮುಂಭಾಗ ಗೋವಿಂದ ಚಳವಳಿ ಮಾಡಿದ್ದೀವಿ. ಈ ಗೋವಿಂದ ಚಳವಳಿಯ ವಿಶೇಷತೆ ಏನಂತಂದ್ರೆ, ನಮ್ಮ ಕರ್ನಾಟಕದ ನಮ್ಮ ಕನ್ನಂಬಾಡಿ ಕಟ್ಟೆ ನೀರು ತಮಿಳುನಾಡಿಗೆ ಹರಿದೋಯ್ತು. ಪೂರಾ 50 ಗಂಟೆ ಹರಿದೋಯ್ತಾ ಇದೆ. ಆದ್ರೆ ಮೊನ್ನೆಯಿಂದ ನಮ್ಮ ನಾಲೆಗಳಿಗೂ ನೀರೆತ್ತವ್ರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು 15 ದಿವಸ ನೀರು ಬಿಡುವುದು, 15 ದಿವಸ ತಪ್ಪಾಕುವುದು ಅಂತ ಹೇಳಿದರೆ ಸರಿ ಅಷ್ಟೇ. ಆದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ, ಸ್ವಾಮಿ 15 ದಿವಸ ಯಾವ ದಿನಾಂಕದಲ್ಲಿ ನೀವು ನೀರು ಎತ್ತುತ್ತಿದ್ದೀರಿ, ಯಾವ ದಿನಾಂಕದಲ್ಲಿ ನೀವು ನೀರು ನಿಲ್ಲಿಸ್ತಿದ್ದೀರಿ, ಅದನ್ನ ರೈತರಿಗೆ ನೀವು ಖಡಾಖಂಡಿತವಾಗಿ ಪ್ರಕಟ ಮಾಡಬೇಕು. ಈಗ ನಾವು ಭತ್ತದ ನಾಟಿ, ಕೆಲವರು ಈಗಾಗಲೇ ನಮ್ಮ 20 ದಿವಸದ ಭತ್ತದ ಪೈರಾಗದೆ, ನಾವು ಭತ್ತದ ನಾಟಿ ಮಾಡಬೇಕಾದ್ರೆ ಆಳು ಕಾಳು ಏರು ಎಲ್ಲ ಹಂಚ್ಕೋಬೇಕು. ಇದಕ್ಕೆ ಆದ ನಿಗದಿತ ಸಮಯವನ್ನ ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ನೀರಿನ ವಿಚಾರವಾಗಿ ಪ್ರತಿಭಟನೆ ನಡೆದಿರುವಂತದ್ದು ಚೊಂಬು ಹಿಡಿದುಕೊಂಡು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸ ಆಗ್ತಾ ಇದೆ. ನಾಲೆಗೆ ನೀರು ಹರಿಸುವ ಮಾಹಿತಿಯನ್ನ ನೀಡಿಲ್ಲ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಲೆಗೆ ನೀರು ಹರಿಸುವ ದಿನಾಂಕ ತಿಳಿಸಿ ಮಂಡ್ಯ ಜಿಲ್ಲಾಡಳಿತಕ್ಕೆ ರೈತರು ಒತ್ತಾಯಿಸಿದ್ದಾರೆ. ನೀರು ಹರಿಸುವ ಮಾಹಿತಿಯನ್ನ ನೀಡ್ತಾ ಇಲ್ಲ, ಯಾವಾಗ ನೀರು ಕೊಡ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಸರ್, ಇವತ್ತು ನಾವು ಮಂಡ್ಯದ ಡಿಸಿ ಕಚೇರಿಯ ಮುಂಭಾಗ ಗೋವಿಂದ ಚಳವಳಿ ಮಾಡಿದ್ದೀವಿ. ಈ ಗೋವಿಂದ ಚಳವಳಿಯ ವಿಶೇಷತೆ ಏನಂತಂದ್ರೆ, ನಮ್ಮ ಕರ್ನಾಟಕದ ನಮ್ಮ ಕನ್ನಂಬಾಡಿ ಕಟ್ಟೆ ನೀರು ತಮಿಳುನಾಡಿಗೆ ಹರಿದೋಯ್ತು. ಪೂರಾ 50 ಗಂಟೆ ಹರಿದೋಯ್ತಾ ಇದೆ. ಆದ್ರೆ ಮೊನ್ನೆಯಿಂದ ನಮ್ಮ ನಾಲೆಗಳಿಗೂ ನೀರೆತ್ತವ್ರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು 15 ದಿವಸ ನೀರು ಬಿಡುವುದು, 15 ದಿವಸ ತಪ್ಪಾಕುವುದು ಅಂತ ಹೇಳಿದರೆ ಸರಿ ಅಷ್ಟೇ. ಆದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ, ಸ್ವಾಮಿ 15 ದಿವಸ ಯಾವ ದಿನಾಂಕದಲ್ಲಿ ನೀವು ನೀರು ಎತ್ತುತ್ತಿದ್ದೀರಿ, ಯಾವ ದಿನಾಂಕದಲ್ಲಿ ನೀವು ನೀರು ನಿಲ್ಲಿಸ್ತಿದ್ದೀರಿ, ಅದನ್ನ ರೈತರಿಗೆ ನೀವು ಖಡಾಖಂಡಿತವಾಗಿ ಪ್ರಕಟ ಮಾಡಬೇಕು. ಈಗ ನಾವು ಭತ್ತದ ನಾಟಿ, ಕೆಲವರು ಈಗಾಗಲೇ ನಮ್ಮ 20 ದಿವಸದ ಭತ್ತದ ಪೈರಾಗದೆ, ನಾವು ಭತ್ತದ ನಾಟಿ ಮಾಡಬೇಕಾದ್ರೆ ಆಳು ಕಾಳು ಏರು ಎಲ್ಲ ಹಂಚ್ಕೋಬೇಕು. ಇದಕ್ಕೆ ಆದ ನಿಗದಿತ ಸಮಯವನ್ನ ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ನೀರಿನ ವಿಚಾರವಾಗಿ ಪ್ರತಿಭಟನೆ ನಡೆದಿರುವಂತದ್ದು ಚೊಂಬು ಹಿಡಿದುಕೊಂಡು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸ ಆಗ್ತಾ ಇದೆ. ನಾಲೆಗೆ ನೀರು ಹರಿಸುವ ಮಾಹಿತಿಯನ್ನ ನೀಡಿಲ್ಲ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಲೆಗೆ ನೀರು ಹರಿಸುವ ದಿನಾಂಕ ತಿಳಿಸಿ ಮಂಡ್ಯ ಜಿಲ್ಲಾಡಳಿತಕ್ಕೆ ರೈತರು ಒತ್ತಾಯಿಸಿದ್ದಾರೆ. ನೀರು ಹರಿಸುವ ಮಾಹಿತಿಯನ್ನ ನೀಡ್ತಾ ಇಲ್ಲ, ಯಾವಾಗ ನೀರು ಕೊಡ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಸರ್, ಇವತ್ತು ನಾವು ಮಂಡ್ಯದ ಡಿಸಿ ಕಚೇರಿಯ ಮುಂಭಾಗ ಗೋವಿಂದ ಚಳವಳಿ ಮಾಡಿದ್ದೀವಿ. ಈ ಗೋವಿಂದ ಚಳವಳಿಯ ವಿಶೇಷತೆ ಏನಂತಂದ್ರೆ, ನಮ್ಮ ಕರ್ನಾಟಕದ ನಮ್ಮ ಕನ್ನಂಬಾಡಿ ಕಟ್ಟೆ ನೀರು ತಮಿಳುನಾಡಿಗೆ ಹರಿದೋಯ್ತು. ಪೂರಾ 50 ಗಂಟೆ ಹರಿದೋಯ್ತಾ ಇದೆ. ಆದ್ರೆ ಮೊನ್ನೆಯಿಂದ ನಮ್ಮ ನಾಲೆಗಳಿಗೂ ನೀರೆತ್ತವ್ರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು 15 ದಿವಸ ನೀರು ಬಿಡುವುದು, 15 ದಿವಸ ತಪ್ಪಾಕುವುದು ಅಂತ ಹೇಳಿದರೆ ಸರಿ ಅಷ್ಟೇ. ಆದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ, ಸ್ವಾಮಿ 15 ದಿವಸ ಯಾವ ದಿನಾಂಕದಲ್ಲಿ ನೀವು ನೀರು ಎತ್ತುತ್ತಿದ್ದೀರಿ, ಯಾವ ದಿನಾಂಕದಲ್ಲಿ ನೀವು ನೀರು ನಿಲ್ಲಿಸ್ತಿದ್ದೀರಿ, ಅದನ್ನ ರೈತರಿಗೆ ನೀವು ಖಡಾಖಂಡಿತವಾಗಿ ಪ್ರಕಟ ಮಾಡಬೇಕು. ಈಗ ನಾವು ಭತ್ತದ ನಾಟಿ, ಕೆಲವರು ಈಗಾಗಲೇ ನಮ್ಮ 20 ದಿವಸದ ಭತ್ತದ ಪೈರಾಗದೆ, ನಾವು ಭತ್ತದ ನಾಟಿ ಮಾಡಬೇಕಾದ್ರೆ ಆಳು ಕಾಳು ಏರು ಎಲ್ಲ ಹಂಚ್ಕೋಬೇಕು. ಇದಕ್ಕೆ ಆದ ನಿಗದಿತ ಸಮಯವನ್ನ